ನಮಸ್ಕಾರ. ಇದು GBH63 ಅಪ್ಡೇಟ್ ಚಾನಲ್. ಸತ್ತೂರು ಗೊಲ್ಲರಹಟ್ಟಿಯಲ್ಲಿ ದುರ್ಗಾಂಬಿಕಾ ದೇವಿ ಜಾತ್ರೆ. ಹರಪನಹಳ್ಳಿ ತಾಲೂಕು ಸತ್ತೂರು ಗೊಲ್ಲರಹಟ್ಟಿಯಲ್ಲಿ 3 ದಿನಗಳ ಕಾಲ ದಿನಾಂಕ 4/2/2025 ಮಂಗಳವಾರ ರಾತ್ರಿ 10 ಗಂಟೆಗೆ ಗಂಗೆ ಪೂಜೆ ನೆರವೇರಿತು. ದಿನಾಂಕ 5ರಂದು ಬುಧವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಚರಗದ ಕಾರ್ಯಕ್ರಮ ಹಾಗೂ ಮಂಗಳಾರತಿ, ನೈವೇದ್ಯ, ಬೆಲ್ಲದ ನೀರಿನ ಗಾಡಿ, ಕರಡಿಗೋಲಿನ ಕುಣಿತ, ಬೇವಿನ ಶೀರೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಊರಿನ ಎಲ್ಲ ಸಮಾಜದವರು ಸೇರಿ ಜಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಿದರು. ಗ್ರಾಮದ ಮುಖಂಡರಾದ ಪಿ ಮಂಜಪ್ಪ ಮಾತನಾಡಿ, ಈ ಜಾತ್ರೆಯನ್ನು ಪೂರ್ವಜರ ಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದೇವೆ. 3 ವರ್ಷಗಳಿಗೊಮ್ಮೆ ಸಾಂಪ್ರದಾಯಿಕವಾಗಿ 3 ದಿನಗಳ ಕಾಲ ಊರ ಹೊರಗಿರುವ ದೇವಸ್ಥಾನಕ್ಕೆ ಹೋಗಿ ವಿವಿಧ ವಾದ್ಯಗಳೊಂದಿಗೆ ಗಂಗೆ ಪೂಜೆಗೆ ಹೋಗಿ ನೈವೇದ್ಯ ಮಾಡಿ ದುರ್ಗಿ ಪ್ರಸಾದ ವಿನಿಯೋಗ ಮಾಡುತ್ತೇವೆ. ಗೊಲ್ಲ ಜನಾಂಗದ ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಇತ್ತೀಚೆಗೆ 3 ವರ್ಷಗಳಿಗೊಮ್ಮೆ ಮಾಡುವ ಹಬ್ಬವನ್ನು 5 ವರ್ಷಗಳಿಗೊಮ್ಮೆ ಜಾತ್ರೆ ಮಾಡುತ್ತಿದ್ದೇವೆ ಎಂದು ಊರಿನ ಗ್ರಾಮಸ್ಥರು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಹುಲಿಕಟ್ಟಿ ದಾಸಪ್ಪ, ಪಿ ಕರಿಯಪ್ಪ, ನರೇನಹಳ್ಳಿ ಹನುಮಂತಪ್ಪ, ಚಂದ್ರಪ್ಪ, ಚಿಕ್ಕಜ್ಜ, ಮಂಜಣ್ಣ, ಹೇಮಣ್ಣ, ತಿಮ್ಮಣ್ಣ, ಮಂಜುನಾಥ್, ಹಾಲೇಶ್, ಜಯಪ್ಪ, ಹಟ್ಟಿಗೌಡ್, ಕೋರಿ ರಮೇಶ್, ಜುಂಜಪ್ಪ, ವೆಂಕಟೇಶ್, ಚನ್ನಪ್ಪ, ಚಿಗಟೇರಿ ಹನುಮಂತಪ್ಪ, ಕೊಳ್ಳಿ ರಾಮಪ್ಪ ಹಾಗೂ ಗ್ರಾಮಸ್ಥರು, ದುರ್ಗಿಯರು, ಮಹಿಳೆಯರು ಹಾಗೂ ಕಲಾವಿದರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಮಂಜುನಾಥ್ ಅಂತ ಸತ್ತೂರು ಗೊಲ್ಲರಹಟ್ಟಿ ಗ್ರಾಮದಾಗ ಪ್ರತಿ 3 ವರ್ಷಕ್ಕೊಂದ್ಸಲಿ ನಾವೇನು ನಡ್ಕೊಂಬಂದಿದ್ವಿ ಅನಾದಿ ಕಾಲದಲ್ಲೂ. ಅದೇ ರೀತಿ ಈ ಸಲಿನ ಸಮೇತನ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವನ ನಡ್ಕೊಂತ ಬಂದಿದ್ವಿ. ಹೆಸರು ಹನುಮಂತಪ್ಪ, ಸತ್ತೂರು ಗೊಲ್ಲರಹಟ್ಟಿ. ನಾವು ಈ ದುರ್ಗಾಂಬಿಕಾ ಜಾತ್ರೆನ ಈಗ ನನಗೆ ಈಗ 92 ವರ್ಷ. ಈಗ ಸಾಧಾರಣ ಒಂದು 25 ಹಬ್ಬ ಮಾಡಿದ್ದೇನೆ. ಹೆಸರು ಪಿ ಮಂಜಪ್ಪ. ಸಾಂಪ್ರದಾಯಿಕವಾಗಿ ಈ ಒಂದು ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವದಲ್ಲಿ ದುರ್ಗಾಂಬಿಕಾ ದೇವಿಯನ್ನು ಗಂಗೆ ಪೂಜೆ ಗಂಗೆ ಪೂಜೆ ಮುಖಾಂತರ ದೇವಸ್ಥಾನಕ್ಕೆ ಊರಿನ ಹೊರಗಡೆ ಇರ್ತಕ್ಕಂಥ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜಾ ಕಾರ್ಯಕ್ರಮ ಮಾಡ್ಕೊಂಬಂದು ಆಮೇಲೆ ಬುಧವಾರ ದಿನ ಬೆಳಿಗ್ಗೆ 9-10 ಗಂಟೆ ಸಮಯಕ್ಕೆ ಇಲ್ಲಿ ಊರೊಳಗಡೆ ಇರ್ತಕ್ಕಂಥ ದೇವಿಯ ಒಂದು ಸನ್ನಿಧಿಯಲ್ಲಿ ದೇವಿಗೆ ನೈವೇದ್ಯ ಕಾರ್ಯಕ್ರಮ ಮತ್ತು ದುರ್ಗಿ ಪ್ರಸಾದ ವಿನಿಯೋಗ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಿರ್ತಾರೆ.